ಅಲೋಕ್ ಕುಮಾರ್ ಅವರ ಹೆಸರು ಇತ್ತೀಚೆಗೆ ಒಂದ್ ಸ್ವಲ್ಪ ಕೇಳಿ ಬರ್ತಾ ಇರ್ಲಿಲ್ಲ. ಈಗ ಮತ್ತೆ ಕೇಳಿ ಬರ್ತಾ ಇದೆ. ಖಡಕ್ IPS ಆಫೀಸರ್ ಜೈಲಿನಲ್ಲಿ ಏನಾದ್ರೂ ಸುಧಾರಣೆ ತರಬೇಕಂದ್ರೆ ಅದಕ್ಕೆ ಅಲೋಕ್ ಕುಮಾರ್ ಅವರೇ ಬೇಕು ಅಂತಾನೂ ಕೂಡ ಹೇಳಲಾಗ್ತಾ ಇತ್ತು. ಸರ್ಕಾರದ ವಿರುದ್ಧ ಫೈಟ್ ಮಾಡಿ ಮುಂಬಡ್ತಿ ಪಡೆದು ಈಗ ಬಂದಿದ್ದಾರೆ. 2019ರಲ್ಲಿ ತಮ್ಗೆ ಗೊತ್ತಿರಬಹುದು ಫೋನ್ ಟ್ಯಾಪಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ಒಂದು ಇದು ತನಿಖೆ ಆದೇಶವನ್ನ ಮಾಡಿತ್ತು, ಇಲಾಖಾ ತನಿಖೆ. ಅದನ್ನ ರಾಜ್ಯ ಸರ್ಕಾರ ಆದೇಶಿಸಿದ್ದ ಇಲಾಖಾ ತನಿಖೆಯನ್ನ ಆಡಳಿತಾತ್ಮಕ ನ್ಯಾಯಮಂಡಳಿ ರದ್ದುಗೊಳಿಸಿದೆ. ಈಗ ಅವರು ಕಾರಾಗೃಹ ಇಲಾಖೆಯ ನೂತನ DGP ಆಗಿ ಬಂದಿದ್ದಾರೆ. ಮೊದಲ ದಿನಾನೇ ಟೆರರ್ ತರ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಅಧಿಕಾರಿಗಳಿಗೆ ಫುಲ್ ವಾರ್ನಿಂಗ್ ಇಶ್ಯೂ ಮಾಡಿ ಬಂದಿದ್ದಾರೆ. 15 ದಿನದಲ್ಲಿ ಎಲ್ಲ ಸರಿ ಮಾಡ್ಬೇಕು ಹೇಳ್ತಾ ಇದ್ದೀನಿ ಅಂತ. ಸೆಕೆಂಡ್ ವಿಸಿಟ್ ಅಲ್ಲಿ ಬಹಳಷ್ಟು ಬದಲಾವಣೆ ಆಗಬಹುದು. ಈ ಮಧ್ಯೆ ದರ್ಶನ್ ಅವರನ್ನ ಕೂಡ ಮಾತಾಡಿಸಿದ್ದಾರೆ. ಏನಾದ್ರೂ ತೊಂದರೆ ಇದೆಯಾ ಅಂತ. ಅವ್ರೇನು ತೊಂದರೆ ಇಲ್ಲ ಅಂತ ಹೇಳಿದ್ದಾರಂತಪ್ಪ. ಹಾಗೆ ನೋಡಿದ್ರೆ ಅವ್ರು ಪದೇ ಪದೇ ತಮ್ಮ ವಕೀಲರ ಮೂಲಕ ನನ್ ದಿಂಬಿಲ್ಲ, ಹಾಸಿಗೆ ಇಲ್ಲ, ಅದಿಲ್ಲ, ಇದಿಲ್ಲ ಮತ್ತು ನನ್ಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ದರು. ಆದ್ರೆ ಅಲೋಕ್ ಕುಮಾರ್ ಅವ್ರು ಹೋದಾಗ ಇತರೆ ಸಹ ಕೈದಿಗ 6 ಜನರ ಜೊತೆಗೇನೋ ಇದಾರಂತೆ ದರ್ಶನ್ ಅವರು. ಸೊ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿದ್ದಾರಂತೆ. ಅಲೋಕ್ ಕುಮಾರ್ ಅವ್ರು ಹೋದ ಮೇಲೆ ಏನಾದ್ರೂ ಸುಧಾರಣೆ ಆದರೆ ಮತ್ತೆ ಅಲೋಕ್ ಕುಮಾರ್ ಅವರ ಹೆಸರು ಕರ್ನಾಟಕದ ಈ ಒಂದು ಜೈಲು ಸುಧಾರಣಾ ಇತಿಹಾಸದಲ್ಲಿ ಒಂದು ಅಚ್ಚಳಿಯದೆ ಉಳಿಯುತ್ತದೆ. ಅವ್ರಿಗೆ ಆ ಸಾಮರ್ಥ್ಯನೂ ಇದೆ. ನೋಡೋಣ ಏನ್ ಮಾಡ್ತಾರೆ ಅಂತ. ಯಾಕೆಂದ್ರೆ ಟೆರರಿಸ್ಟ್ಗಳಿಂದ ಹಿಡಿದು ದೊಡ್ಡ ದೊಡ್ಡ ಸೈಕೋಪಾತ್ ಕಿಲ್ಲರ್ಗಳವರೆಗೆ ಆರಾಮವಾಗಿ ಮೋಜು ಮಸ್ತಿ ಮಾಡ್ಕೊಂಡು ಗಾಂಜಾ, ಸಿಗರೇಟ್, ಬರ್ತ್ಡೇ ಪಾರ್ಟಿ ಎಲ್ಲ ಮಾಡ್ಕೊಂಡು ಜೈಲು ಹೋಗಿ ಅದು ಒಂದು ರೀತಿ ಬಾರ್ ಅಂಡ್ ಪಬ್ ಅಂಡ್ ರೆಸ್ಟೋರೆಂಟ್ ಆಗಿತ್ತು. ಆ ವ್ಯವಸ್ಥೆಯನ್ನ ಸರಿ ಮಾಡಿ ಸುಧಾರಣೆಯನ್ನ ತರೋ ನಿಟ್ಟಿನಲ್ಲಿ ಏನಾದ್ರೂ ಮಾಡ್ತಾರಾ ಅಂತ. ಬಟ್ ಈ ನಮ್ಮ ಪರಪ್ಪನ ಅಗ್ರಹಾರ ಇದೆಯಲ್ಲ, ಅದರಲ್ಲಿ ಸುಧಾರಣೆ ತರೋದು ಭಾರಿ. ಯಾಕೆಂದ್ರೆ ಯಾವ ಲೆವೆಲ್ಗೆ ಭ್ರಷ್ಟತೆ ಅನ್ನೋದಲ್ಲಿ ತುಂಬಿ ತುಳುಕ್ತಾ ಇದೆ ಅಂತಂದರೆ ಅದನ್ನ ಸರಿ ಮಾಡೋದಕ್ಕೆ ಅಲೋಕ್ ಕುಮಾರ್ ಅವ್ರಿಗೆ 15 ದಿನ ಅಲ್ಲ, ಐ ಡೋಂಟ್ ನೋ ಎಷ್ಟು ದಿನ ಬೇಕೋ ಏನೋ ಅಂತ. ಬಟ್ ಡೆಫಿನೆಟ್ಲಿ ಅವ್ರು ಏನಾದ್ರೂ ಒಂದು ಮಾಡ್ತಾರೆ. ಅಂತಹ ಖಡಕ್ ಅಧಿಕಾರಿ ಅವರು.